ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ನಯನ ಸುರೇಶ್. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತಿನ ನನ್ನ ಡೈಲಿ ವ್ಲಾಗ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಇವತ್ತೇನು ಹೇಳ್ಕೊಡ್ತಾ ಇದ್ದೀನಿ ಅಂತ ನೋಡೋಣ ಬನ್ನಿ. ಇವತ್ತು ನಾನು ನಿಮಗೆ ಶೇಂಗಾ ಚಿಕ್ಕಿ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ತುಂಬ ಕಷ್ಟ ಏನಿರಲ್ಲ, ಮಾಡ್ಕೋಬೋದು, ಈಸಿಯಾಗಿರುತ್ತೆ. ಒಂದು ಬಾಣಲಿಗೆ ಸ್ವಲ್ಪ ಶೇಂಗಾ ತೊಗೊಂಡಿದ್ದೀನಿ. ಇದು ಅಂಗಡಿಯಲ್ಲಿ ತಂದಿರೋದು. ನಾನು ಸ್ವಲ್ಪ ತೊಗೊಂಡಿದ್ದೀನಿ, ಮತ್ತು ಹಾಳಾದರೆ ಕಷ್ಟ ಆಗುತ್ತೆ ಅಂತ ನೋಡಿ ಇಷ್ಟೇ. ಅದನ್ನು ಚೆನ್ನಾಗಿ ಈ ಥರ ಕಲರ್ ಒಂದು ಸ್ವಲ್ಪ ಚೇಂಜ್ ಆಗೋ ಥರ ಹುರ್ಕೊಂಡಿದ್ದೀನಿ. ಜಾಸ್ತಿ ಹುರ್ಕೋಬಾರ್ದು, ಈ ಥರ ಲೈಟಾಗಿ ಹುರ್ಕೊಂಡು ಆಮೇಲೆ ಹಾರಕ್ಕೆ ಬಿಡಬೇಕು. ನಾನು ಇವಾಗ ಅದನ್ನು ಮರಕ್ಕೆ ಹಾಕಿ ಹಾರಕ್ಕೆ ಬಿಟ್ಟಿದ್ದೀನಿ. ಇವಾಗ ಹಾರ ಆದಮೇಲೆ ಅದು ಸಿಪ್ಪೆ ತೆಗಿಬೇಕಲ್ಲ, ಹಾಗಾಗಿ ಚೆನ್ನಾಗಿ ಈ ಥರ ಕೈಯಲ್ಲಿ ಸಿಪ್ಪೆ ಬಿಡಿಸ್ತಾಯಿನಿ. ಇವಾಗ ಬಿಸಿ ಹಾರಿದ ಮೇಲೆ ಬಿಡಿಸ್ರಿ. ನಾನು ತೆಗೆದಿಟ್ಟು ಭಾಳ ಹೊತ್ತಾದಮೇಲೆ ನಾನು ಮರಕ್ಕೆ ಹಾಕ್ಕೊಂಡಿರೋದು. ಅದು ವೀಡಿಯೋದಲ್ಲಿ ಡೈರೆಕ್ಟ್ ಆದಮೇಲೆ ಒಂದು ವೀಡಿಯೋ ಹಾಕ್ತೀವಲ್ಲ, ನಿಮಗೇನು ಗೊತ್ತಾಗಲ್ಲ ಹಂಗೆ ಇದು ಮಾಡ್ತಿದ್ದಾರೆ ಅಂತ. ಸ್ವಲ್ಪ ಹುರಿದಾದ್ಮೇಲೆ ಸ್ವಲ್ಪ ಮರಕ್ಕೆ ಹಾಕಿ ಹಾರಕ್ಕೆ ಬಿಡಿ, ಆಯಿತಾ? ಅದಾದಮೇಲೆ ಸಿಪ್ಪೆ ಬಿಡಿಸ್ಬೇಕು, ಇಲ್ಲಾಂತಂದರೆ ಸಿಪ್ಪೆ ಬಿಡ್ಸೋಕ್ಕೆ ಬರಲ್ಲ, ಹಾಗಾಗಿ ಹೇಳ್ತಿರೋದು. ಇವಾಗೆಲ್ಲ ಸಿಪ್ಪೆ ಬಿಡಿಸಿದ್ದೀನಿ. ಈಗ ಸಿಪ್ಪೆ ಬಿಡಿಸಿ ಆದಮೇಲೆ ಇವಾಗ ಶೇಂಗಾ ಕಾಳನ್ನ 2 ಹೋಳು ಮಾಡಬೇಕಲ್ಲ. ಇವಾಗ ಒಂದೊಂದೇ ಹೋಳು ಮಾಡ್ಕೊಂಡು ಹೋಗ್ತೀನಿ. ಈಗ ಬೇರೆದ್ರಲ್ಲಿ ಅದರ ಕುಟ್ಬೋದು ತಗೊಂಡು, ಬಟ್ ಏನಪ್ಪ ಅಂದರೆ ಎಲ್ಲ ಒಡಕಲು ಆಗುತ್ತೆ, ಹಾಗಾಗಿ ಸದ್ದರೆ ಫುಲ್ ನುಚ್ಚೋಗುತ್ತೆ. ಹಾಗಾಗಿ ಕೈಯಲ್ಲೇ ಬಿಡಿಸೋದ್ರಿಂದ ನಮ್ಮ ಶೇಂಗಾ ಚಿಕ್ಕಿ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಕೈಯಲ್ಲೇ ಮಾಡ್ಕೊಳ್ಳಿ ನೀವು, ಏನಾದರೂ ಅಲ್ಲಿ ಸದ್ಯಕ್ಕೆ ಹೋಗ್ಬೇಡ್ರಿ, ಇಲ್ಲಾಂದರೆ ನುಚ್ಚು ನೂರಾದರೆ ಅದು ಆ ಥರನೂ ಮಾಡ್ಕೋಬೋದು. ಇನ್ನೂ ಸಣ್ಣದಾಗಿ ಇದು ಮಾಡ್ತಾರಲ್ಲ, ಆ ಥರ ಚಿಕ್ಕಿನ ಮಾಡ್ಕೋಬೋದು. ಇದು ನಾವು ಈ ಥರ ಮಾಡ್ತಿರೋದಾಗಿ ಈ ಥರ 2 ಯಾವುದಾದ್ರು ಒಂದೊಂದು ಇದೆಯೋ ಅದನ್ನೆಲ್ಲ ಈ ಥರ 2 ಹೋಳು ಮಾಡ್ಕೋಬೇಕು. ಈ ಥರನ ಹೋಳಾದಮೇಲೆ ಮುಂದೆ ಏನು ಪ್ರೊಸೀಜರ್ ಇರುತ್ತೆ ಅಂತ ನಾನು ನಿಮಗೆ ತಿಳಿಸ್ತೀನಿ. ಫಸ್ಟ್ ಇದನ್ನು ಈ ಕೆಲಸ ಮುಗಿಸ್ಕೊಂಬಿಡೋಣ. ಮಾಡಿರೋ ಅಂಥದ್ದನ್ನೆಲ್ಲ ಆ ಕಡೆ ಸೈಡಿಗೆ ಹಾಕ್ಕೊಂಡಿದ್ದೀನಿ. ಈಗ ಹೋಳು ಮಾಡಿಲ್ವಲ್ಲ, ಅದನ್ನ ಈ ಕಡೆ ಸೈಡ್ ಇಟ್ಕೊಂಡು ಮಾಡ್ತಾ ಆ ಕಡೆ ಸರಿಸ್ಕೊತಿದ್ದೀನಿ. ಅದೇ ಥರ ಇರಬಾರ್ದಲ್ಲ, ಹಾಗಾಗಿ ಅಷ್ಟನ್ನು ನೀಟಾಗಿ ಒಂದು ಮಿಸ್ ಆಗಬಾರ್ದು ಅಂತ ಹೇಳಿ ನಾನು ಆ ಥರ ಮಾಡ್ಕೊಂಡಿದ್ದೀನಿ. ನೋಡಿ, ನೀವೇ ನೋಡ್ಬೋದು, ವೀಡಿಯೋದಲ್ಲಿ ಗೊತ್ತಾಗುತ್ತೆ ಯಾವ ಥರ ಮಾಡ್ಕೊಂಡಿದ್ದೀನಿ ನಾನು ಅಂತ. ಆ ಕಡೆ ಸೈಡಿಗೆ ಎಲ್ಲದೂ ನೋಡ್ಕೊಂಡಿದ್ದೀನಿ ಮಾಡ್ಕೊಂಡು. ಈ ಕಡೆ ಮಾಡದೇ ಇರೋಂಥವನ್ನೆಲ್ಲ ಹೋಳು ಮಾಡದೇ ಇರೋಂಥ ಈ ಕಡೆ ಇಟ್ಕೊಂಡು ಎಲ್ಲ ಮಾಡಿಕೊಂಡು ಆ ಕಡೆ ದೂಗ್ತಾಯಿದ್ದೀನಿ. ಈಗ ಆಲ್ರೆಡಿ ಕಂಪ್ಲೀಟ್ ಆಗಿದೆ ನೋಡಿರಿ, ಎಲ್ಲದೂ ಆಗಿದೆ. ಯಾವುದೂ ಇಲ್ಲ, ಎಲ್ಲದನ್ನೂ ಕಂಪ್ಲೀಟಾಗಿ ಈ ಥರ ಒಂದಿದ್ದನ್ನ ಹಿಂಗೆ 2 ಹೋಳು ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಕೇರ್ಕೊಂಬರ್ತೀನಿ ನೋಡಿ. ಇವಾಗ ಕೇರ್ಕೊಂಬಂದಿದ್ದೀನಿ. ನಾನು ಸ್ವಲ್ಪ ಶೇಂಗಾ ತೊಗೊಂಡಿದ್ದೀನಿ. ಎಷ್ಟು ಅಂದರೆ ಆಲ್ಮೋಸ್ಟ್ 2 ಇಡಿ ಆಗೋಷ್ಟು ತೊಗೊಂಡಿದ್ದೀನಿ. ನೀವೇ ನೋಡ್ಬೋದು. ಈ ಥರ ಲೈಟಾಗಿ ಹುರ್ಕೋಬೇಕು, ಹಾಗೆ ಈ ಥರ ಸಿಪ್ಪೆ ಬಿಡಿಸ್ಕೋಬೇಕು. 2 ಹೋಳು ಮಾಡ್ಕೋಬೇಕು. ಅದು ಒಂದಿರುತ್ತಲ್ಲ ಶೇಂಗಾಕಾಯಿ, ಅದನ್ನು 2 ಹೋಳು ಮಾಡ್ಕೋಬೇಕು. ಈ ಥರನ ನೋಡಿ, ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಜಾಸ್ತಿ ಹುರಿಯೋಕ್ಕೆ ಹೋಗ್ಬೇಡ್ರಿ ಇದನ್ನು, ಶೇಂಗಾ ಬೀಜನ ಲೈಟಾಗಿ ಹುರಿಬೇಕಷ್ಟೇ, ತುಂಬ ಜಾಸ್ತಿ ಹುರಿಬಾರ್ದು. ನೋಡಿ, ಈ ಥರ ಬಂದಿದೆ ಫೈನಲ್ಲು. ಇವಾಗ ನೆಕ್ಸ್ಟ್ ಪ್ರೊಸೆಸ್ ಏನು ಅಂತ ಹೇಳಿ ತೋರಿಸ್ತೀನಿ. ಇಷ್ಟೇ ನೋಡಿ, ನಾನು ತೊಗೊಂಡಿರೋದು ಜಾಸ್ತಿ ಏನು ತೊಗೊಂಡಿಲ್ಲ. ನನಗೆ ಫಸ್ಟ್ ಟೈಮ್ ಅಲ್ಲ ನಾನು ಮಾಡ್ತಿರೋದು, ಹಾಳಾದರೆ ಸುಮ್ಮನೆ ವೇಸ್ಟ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಮಾಡ್ಕೊಂಡು ಟ್ರೈ ಮಾಡಿ, ನೆಕ್ಸ್ಟ್ ಮಾಡ್ಕೋಬೇಕಾದ್ರೆ ಆರಾಮಾಗಿ ಮಾಡ್ಕೋಬೋದು. ಗೊತ್ತಾಗಲ್ಲ, ಅದು ಪಾಕದಲ್ಲಿ ಮಿಸ್ಟೇಕ್ ಆಗುತ್ತಲ್ಲ, ಹಾಗಾಗಿ ಪಾಕ ಮಿಸ್ ಮಾಡ್ದಂಗೆ ಚೆನ್ನಾಗಿ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ, ಇಲ್ಲಾಂತಂದರೆ ಹಾಳಾಗುತ್ತೆ. ಹಾಗಾಗಿ ನಾನು ಶೇಂಗಾ ಹಾಳಾಗಬಾರ್ದು ಅಂತ ಕಡಿಮೆ ತೊಗೊಂಡಿದ್ದೀನಿ. ಇವಾಗ ಗ್ಯಾಸ್ ಮೇಲೆ ಒಂದು ಪಾತ್ರೆಗೆ ಈಗ 1 ಕಪ್ ನೀರು ಒಯ್ದು 2 ಬೆಲ್ಲ ಹಾಕ್ಕೊಂಡಿದ್ದೀನಿ, ಕಾಫಿ ಬೆಲ್ಲ ಇದು. ಇವಾಗ ಈ ಥರ ಶೇಪ್ ಬಂದಿದೆ, ಈ ಥರನ ಹೊಸ್ದಾಗಿ ಮಾರ್ಕೆಟಿಗೆ ಈ ಥರ ಬಂದಿದೆ, ಹಾಗಾಗಿ 2 ಹಾಕ್ಕೊಂಡಿದ್ದೀನಿ. 2 ಹಾಕ್ಕೊಂಡು ಗ್ಯಾಸ್ ಆನ್ ಮಾಡಿದ್ದೀನಿ. ಈಗ ಇದು ಚೆನ್ನಾಗಿ ಇದು ಮಾಡಬೇಕು, ಕುದಿಬೇಕು ಅದು. ಅಷ್ಟರಲ್ಲಿ ಒಂದು ಪ್ಲೇಟಿಗೆ ನೋಡಿ, 1 ಪ್ಲೇಟ್ ತೊಗೊಂಡಿದ್ದೀನಿ. ಈಗ ಈ ಪ್ಲೇಟಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು
ಸವರ್ಕೊಂಡು ಇಟ್ಕೊಂಡ್ಬಿಡಬೇಕು. ಯಾಕಂತಂದರೆ ಪಾಕ ಆದ ತಕ್ಷಣವೇ ಶೇಂಗಾ ಹಾಕಿದ್ಮೇಲೆ ಇದಕ್ಕೆ ಹಾಕ್ಕೋಬೇಕು. ಹಾಗಾಗಿ ನೋಡಿದ್ರಲ್ಲ ಎಣ್ಣೆ ಹಾಕಿದ್ದೀನಿ. ಇವಾಗ ಈ ಎಣ್ಣೆನ ಸವರ್ಕೊತೀನಿ ಕೈಯಲ್ಲಿ. ಫಸ್ಟ್ ಈ ಥರ ನಾನು ಸ್ಪ್ರೆಡ್ ಮಾಡಿದ್ದೀನಿ. ಈಗ ಕೈಯಲ್ಲಿ ಸವರ್ಕೊತೀನಿ ನೋಡಿ. ಈ ಥರ ಫುಲ್ಲು ಕೈಯಲ್ಲಿ ಸವರ್ಕೊಂಡು ಎಲ್ಲದ ಹತ್ರ ಒಂದು ಸೈಡಿಗೆ ಇಟ್ಕೊತೀನಿ. ಇವಾಗ ನೀಟಾಗಿ ಸವರಿದ್ದೀನಿ. ಈಗ ನೀಟಾಗೆಲ್ಲ ಸವರ್ಕೊಂಡು ಇಟ್ಕೊಂಡ್ಬಿಟ್ರೆ ನಮಗೆ ಆಮೇಲೆ ಪಾಕ ಆದಮೇಲೆ ರಿಸ್ಕ್ ಇರಲ್ಲ ನೆಕ್ಸ್ಟ್ ಮಾಡ್ಕೊಳೋಕ್ಕೆ. ಫುಲ್ ಈ ಥರ ಸವರಿದ್ದೀನಿ ನೋಡಿ. ಇವಾಗ ಕರೆಕ್ಟಾಗಿ ಕಾಣ್ತಾ ಇದೆ, ನೀವೇ ನೋಡ್ಬೋದು. ಆಯಿಲು ಕಾಣ್ತಾ ಇದೆ. ನಾನು ಫುಲ್ ಇಷ್ಟ ಆರಕ್ಕೆ ಮಾತ್ರ ಸವರಿದ್ದೀನಿ. ಸ್ವಲ್ಪ ತೊಗೊಂಡಿರೋದಲ್ಲ ನಾನು ಶೇಂಗಾ ಮಾಡೋಕ್ಕಾಗಿ. ಇದು ನೋಡಿರಿ, ಇವಾಗ ಪಾಕ ಕುದೀತಾ ಇದೆ ಚೆನ್ನಾಗಿ. ಇವಾಗ ಇದು ಇನ್ನು ಗಟ್ಟಿ ಆಗಬೇಕು. ಈಗ ಹಾಕಿರೋದಲ್ಲ, ಹಾಗಾಗಿ ಅಷ್ಟರಲ್ಲಿ ಒಂದು ಸ್ವಲ್ಪ ಬೆಲ್ಲ ಇತ್ತು ಅಂತ ಹೇಳಿ, ಇದು ಆಯಿಲ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ಅದಕ್ಕೆ ಹಾಕಿ ಈ ಥರ ಮಾಡಿಕೊಂಡೆ ನಾನು. ಸ್ವಲ್ಪ ಉಳಿದಿತ್ತಂತ ಇವಾಗ ಅದನ್ನು ಪಾಕಕ್ಕೆ ಸೇರಿಸ್ಕೊತೀನಿ. ಇದನ್ನು ಪ್ಲೇಟಲ್ಲಿ ಆಯಿಲ್ ಜಾಸ್ತಿ ಆಗಿತ್ತು ಅನಿಸ್ತು, ಅದಕ್ಕೋಸ್ಕರ ನಾನು ಈ ಥರ ಮಾಡಿಕೊಂಡೆ ನೋಡಿ. ಇವಾಗ ಅದು ಅದರಲ್ಲೇ ಅಬ್ಸರ್ವ್ ಆಗುತ್ತೆ, ಜಾಸ್ತಿ ಆಯಿಲ್ ಇದ್ದಿದ್ದು. ಇವಾಗ ಅದನ್ನು ಪಾಕದೊಳಕ್ಕೆ ಹಾಕ್ಬಿಡ್ತೀನಿ. ನೋಡಿರಿ ಪಾಕ ಯಾವ ಥರ ಇವಾಗ ಕುದ್ದಿದೆ ಅಂತ ಹೇಳಿ ನೀವೇ ನೋಡ್ಬೋದು. ಚೆನ್ನಾಗಿ ಕುದ್ದಿದೆ. ಇವಾಗ ಪಾಕ ರೆಡಿ ಆಗಿದೆ. ನೀರು ಥರ ಇರಬಾರ್ದು ನೋಡಿರಿ. ಇವಾಗ ನೋಡಿ ಎಷ್ಟು ಗಟ್ಟಿಯಾಗಿ ಪಾಕ ರೆಡಿಯಾಗಿದೆ ಅಂತ ನೀವೇ ನೋಡ್ಬೋದು. ಇವಾಗ ಇದನ್ನು ಪಾಕ ಯಾವ ಥರ ಟೆಸ್ಟ್ ಮಾಡೋದು ಅಂದರೆ ನೋಡಬೇಕು ಅಂತ ಹೇಳಿ ಹೇಳ್ಕೊಡ್ತೀನಿ. ಈ ಥರ ಪಾಕ ರೆಡಿ ಆದಮೇಲೆ ಇವಾಗ ಇದನ್ನು ಪಾಕ ನಮಗೆ ರೆಡಿ ಆಗಿದೆಯೋ ಇಲ್ವೋ ಅಂತ ಯಾವ ಥರ ಟೆಸ್ಟ್ ಮಾಡೋದು ಅಂತ ಅಂದರೆ, ಒಂದು ಪ್ಲೇಟಿಗೆ ಸ್ವಲ್ಪ ನೀರು ತಗೊಂಡು, ಇವಾಗ ಆಗಿದೆಯಲ್ಲ ಪಾಕ, ಆ ಪಾಕನ ತಗೊಂಡು ಈ ಥರನ ನೀರೊಳಗೆ ಹಾಕಬೇಕು. ಈ ನೀರೊಳಗೆ ಹಾಕಾದ್ಮೇಲೆ ಆ ಪಾಕ ನೋಡಬೇಕು ಯಾವ ಥರ ಬಂದಿದೆ ಅಂತ ಹೇಳಿ ನೋಡಿ. ಇವಾಗ ಈ ಪಾಕ ಎಲ್ಲ ಇದು ಮಾಡ್ಕೊಂಡು ನೀರಲ್ಲಿ ಇದು ಇದಾಗಲ್ಲ, ಕರಗಲ್ಲ. ಈ ಥರ ಸಪ್ರೇಟು ಈ ಚಾಕ್ಲೇಟ್ ಥರ ಬರುತ್ತೆ. ಈ ಥರನ ನೋಡಿದ್ರಲ್ಲ ಯಾವ ಥರ. ಇವಾಗ ಪಾಕ ರೆಡಿಯಾಗಿದೆ. ಇವಾಗ ಗ್ಯಾಸ್ ಆಫ್ ಮಾಡಿ ಇವಾಗ ನಾವೇನು ಹುರಿದಿಟ್ಕೊಂಡು ಇದು ಮಾಡಿಟ್ಕೊಂಡಿದ್ವೋ, ಕ್ಲೀನ್ ಮಾಡ್ಕೊಂಡಿದ್ವೋ ಅದನ್ನು ಶೇಂಗಾ ಅದ್ರೊಳಗೆ ಹಾಕಬೇಕು. ಈಗ ಶೇಂಗಾ ಅದ್ರೊಳಗೆ ಹಾಕಿ ಇವಾಗ ಈ ಥರ ಮಿಕ್ಸ್ ಮಾಡಬೇಕು. ಈ ಥರ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇವಾಗ ನಾವೇನು ಪ್ಲೇಟಿಗೆ ಎಣ್ಣೆ ಇಟ್ಕೊಂಡಿದ್ವೋ ಈ ಪ್ಲೇಟಿಗೆ ಹಾಕ್ಕೋಬೇಕು ನೋಡಿ. ನಾನು ಹಾಕ್ಕೊಂಡು ಇವಾಗ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ಇದು ಸಣ್ಣ ಪ್ಲೇಟಲ್ಲ, ಅಷ್ಟಾರಕ್ಕೆ ನಾನು ಸ್ವಲ್ಪ ತೊಗೊಂಡಿದ್ದು ಮಾಡಿದ್ದಲ್ಲ, ಹಾಗಾಗಿ ಫುಲ್ ಆ ಪ್ಲೇಟ್ ರೌಂಡ್ ಶೇಪಿಗೆ ಏನಿತ್ತು ಕವರ್ ಮಾಡಿ ಈಗ ಒಂದೇ ಲೆವೆಲಿಗೆ ಮಾಡಿದ್ದೀನಿ. ಇವಾಗ ಅದು ನಾನು ಮತ್ತೆ ಏನು ಚಾಕು ತೊಗೊಂಡು ಕೊಯ್ಯೋಲ್ಲ, ಯಾಕಂತಂದರೆ ನಾನು ಮಾಡಿರೋ ಸ್ವಲ್ಪ ಅಲ್ಲ ಎಣ್ಣೆ ಹಾಕಿದ್ದೀವಿ, ಬಡಿದ್ರೆ ಸಾಕು ಬರುತ್ತೆ ನೋಡಿ. ಈ ಥರ ಬಂದಿದೆ ಶೇಂಗಾ ಚಿಕ್ಕಿ. ಇವತ್ತಿನ ನನ್ನ ವ್ಲಾಗ್ ಇಷ್ಟೇ. ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮರಿಬೇಡಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೊಂದು ವಿಡಿಯೋಲಿ ಮತ್ತೆ ಇನ್ನೊಂದು ಹೊಸ ವಿಡಿಯೋ ಅದರಲ್ಲಿ ಹೊಸ ಇನ್ಫಾರ್ಮೇಷನ್ ನಿಮಗೋಸ್ಕರ ತರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ನಯನ ಸುರೇಶ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ, ಟೇಕ್ ಕೇರ್, ಬಾಯ್.